ಎಲ್ಲ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಇವತ್ತಿನ ಟಿಪ್ಸು, ಮಕ್ಕಳನ್ನ ನಮ್ಮ ಜೊತೆ ಹೆಂಗೆ ಎಂಗೇಜ್ ಮಾಡ್ಕೊಳ್ಳೋದು ಮೊಬೈಲ್ ಬಿಡಿಸಿ ಅಂತ. ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ, ನಾನಿವಾಗ ನನ್ನ ಜೊತೆ ಎಂಗೇಜ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಇಬ್ಬರು ಸೇರ್ಕೊಂಡು ನನ್ನ ಜೊತೆ ಹೆಲ್ಪ್ ಮಾಡಿ, ಅಡುಗೆ ಮಾಡಿ ಅಂತ ನಾವೇ ಮೊಬೈಲ್ ಕೊಟ್ಟು ನಾವೇ ಹೆಲ್ಪ್ ಮಾಡ್ತೀವಿ, ಅದಕ್ಕೆ ಬೇಡ. ಆ್ಯಂಡ್ ಮೋರೆವರ್ ನಾನು ಜಾಸ್ತಿ ಅವ್ರಿಗೆ ನೋಡಿ ಫ್ಲೇಮೆಲ್ಲ ಏನೂ ಇಟ್ಟಿಲ್ಲ, ದೂರದಲ್ಲಿ ನಿಲ್ಸ್ಕೊಂಡಿದ್ದೀನಿ. ಬಟ್ ಅವ್ರೇನಿದ್ರು ನಮ್ಮ ಜೊತೆ ಎಂಗೇಜ್ ಆಗಿ ನಮ್ಮ ಜೊತೆ ಬ್ಯುಸಿಯಾಗಿರಬೇಕು. ಅದು ಬಿಟ್ಟು ಯಾವಾಗಲೂ ಫ್ರೀ ಇದ್ದಾಗ ಮೊಬೈಲ್ ನೋಡೋದು. ಸೊ ಯಾವುದು ನನ್ನ ಫ್ಲೇಮ್ ಜಾಸ್ತಿ ಇಟ್ಟಿಲ್ಲ. ಏನೇನಾಗುತ್ತೆ ಅವ್ರ ಕೈಲಿ ಏನು ಮಾಡ್ಬೋದು, ಎಷ್ಟು ಮಾಡ್ಬೋದು ಅಷ್ಟು ಮಾತ್ರ ನಾನು ಮಾಡಿಸ್ತಾ ಇದ್ದೀನಿ. ನೋಡಿ ಇವಳು ನನ್ನ ಚಿಕ್ಕ ಮಗಳು, ಆವಾಗಲೇ ನೀವು ನೋಡಿದ್ದು ನನ್ನ ದೊಡ್ಡ ಮಗಳು ಮಾಡ್ತಾ ಇದ್ದಾರೆ, ಹೇಳಿದ್ದೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವತ್ತಂತೂ ಅವ್ರದ್ದೇ ರೆಸಿಪಿ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನಿಮ್ಗೇನಾದರೂ ಈ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ಹೆಂಗೆ ಮಾಡಿದ್ವಿ ಅಂತ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಸಾಂಬಾರು. ನೋಡಿ ಹೇಳಿದ್ದೆಲ್ಲ ಮಾಡ್ತಿದ್ದಾರೆ, ಬಟ್ ಯಾವುದೋ ಬಿಸಿ ಇರೋ ಹತ್ರ ಎಲ್ಲ ಕಳಿಸಿಲ್ಲ ನಾನು. ಹುಣಸೆಹಣ್ಣೆ ಹಾಕ್ತಿದ್ದಾರೆ, ರುಬ್ತಾ ಇದ್ದಾರೆ, ಕುಕ್ಕರ್ ಒಳಗಡೆ ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದಾರೆ. ನನ್ನ ಮಗಳು ನಿಮ್ಗೆ ಈಗ ಹಾಯ್ ಕೂಡ ಮಾಡ್ತಾಳೆ ನೋಡಿ. ನಿಶು ಹಾಯ್ ಹಾಯ್ ಮಾಡು, ಇಲ್ಲ ನೋಡು ಕ್ಯಾಮ್ರಾ ಹಾಯ್ ಏನು ಹಿಂಗನ್ ಕೈಯಲ್ಲಿ. ಇದು ನೆಕ್ಸ್ಟ್ ನನ್ನ ದೊಡ್ಡ ಮಗಳು ನಿಹಾರಿಕಾ. ನೋಡಿ ತುಂಬ ದೂರ ನಿಲ್ಸ್ಕೊಂಡು ಏನು ಮಾಡೋದು, ಮತ್ತು ಯಾವಾಗಲೂ ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ. ಇಬ್ಬರಿದ್ರೂ ಆಟ ಆಡ್ಕೊಳಕ್ಕೆ ಕಷ್ಟ ಮಾಡ್ಕೊತಾರೆ. ಸೊ ಅದಕ್ಕೆ ಈ ಥರ ಬ್ಯುಸಿ ಮಾಡಿ ಅವರು ಡಿಸಿಪ್ಲಿನ್ ಆಗಿರ್ತಾರೆ, ಈ ಮೊಬೈಲು ಮತ್ತು ಟಿ ವಿ ಕೂಡ ಕಮ್ಮಿ ಮಾಡ್ತಾರೆ. ಫೈನಲಿ 3 ಜನ ಸೇರ್ಕೊಂಡು ಏನೋ ಒಂದು ಮಾಡಿದ್ವಿ. ಬಟ್ ಯಾವುದು ಇವತ್ತು ಹೇಳ್ಬೇಕಂದ್ರೆ ಎಲ್ಲ ಒಗ್ಗರಣೆ ಕೂಡ ಎಣ್ಣೆ ಬಿಸಿ ಆಗದೆ ಮಾಡಿರೋಂಥದ್ದು. ಯಾಕೆಂದರೆ ಇವ್ರುಗಳು ಸ್ಪೆಷಲ್ ಅಲ್ವಾ, ಸೊ ಅದಕ್ಕೆ ಬಿಸಿ ಆಗೋಕ್ಕೆ ಮುಂಚೆನೇ ಎಲ್ಲ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಅವ್ರನ್ನ ಕಳಿಸಿ ನಾನು ಫ್ಲೇಮ್ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮಕ್ಳ ಜೊತೆ ಎಂಗೇಜ್ ಆಗಿರ್ರಿ, ಅದು ಬಿಟ್ಟು ಮೊಬೈಲು ಟಿ ವಿ ಅಂತ ರೂಢಿ ಮಾಡಬೇಡಿ. ಇವತ್ತು ನಾವೇ ರೂಢಿ ಮಾಡ್ತೀವಿ, ನಾಳೆ ನಾವೇ ಬೈತೀವಿ, ಬೇರೆಯವ್ರ ಹತ್ರ ಬೈತಾರೆ ಯಾವಾಗಲೂ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾನು ಏನೇ ಒಂದು ಕೆಲಸ ಮಾಡ್ತಿದ್ರು ಅದಕ್ಕೆ ಇವ್ರನ್ನ ಜೊತೆಲಿ ಸೇರ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಅವ್ರಿಗೆ ಖುಷಿ ಆಗೋ ಥರ ಮಾಡಿಸ್ತೀನಿ. ನೋಡಿ ಯಾವುದು ಸಿಡಿತಾ ಇಲ್ಲ, ಯಾಕೆಂದರೆ ನಾನು ಫ್ಲೇಮ್ ಅಷ್ಟು ಕಮ್ಮಿ ಇಟ್ಟಿದ್ದೀನಿ. ಪ್ಲಸ್ ಆ ಎಣ್ಣೆ ಬಿಸಿ ಆಗೋಕ್ಕೆ ಮುಂಚೆನೇ ಇವ್ರ ಕೈಯಲ್ಲಿ ಹಾಕ್ಸಿ ಆಮೇಲೆ ನಾನು ಎಲ್ಲ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಡ್ಲಿಗೆ ರೆಡಿ ಮಾಡ್ಕೊತಿದ್ದಾರೆ ನನ್ನ ಚಿಕ್ಕ ಮಗಳು. ಏನು ಹೇಳ್ತಿದ್ದೀನಿ, ಎಲ್ಲ ಖುಷಿಯಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ. ನೆಕ್ಸ್ಟ್ ಪ್ಲೇಟ್ ತಗೋ. ಇವ್ರು 2 ಪ್ಲೇಟ್ ಮಾಡ್ತಿದ್ದಾರೆ, ಅವ್ರು 2 ಪ್ಲೇಟ್ಸ್ ಮಾಡ್ಕೊತಾ ಇದ್ದಾರೆ. ಬಟ್ ಮಾತ್ರ ಇಡ್ಲಿ ಮಾಡಿದ್ದು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅವರು ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡಿದ್ದು ಹೇಳ್ಬೇಕಂದ್ರೆ, ಬಟ್ ಚೆನ್ನಾಗಿ ಬಂದಿತ್ತು ರೆಸಿಪಿ. ಇವ್ರು ಮಾಡಿದ್ದಲ್ವಾ ಇನ್ನೂ ಸ್ವಲ್ಪ ಚೆನ್ನಾಗೇ ಇತ್ತು. ಅವರಪ್ಪ ಅಂತೂ ಫುಲ್ ಶಾಕು, ನನ್ನ ಮಕ್ಳು ಇಷ್ಟೆಲ್ಲ ಮಾಡ್ತಾರ ಅಂತ. ಬಟ್ ಮಾಡದೆ ಮೊಬೈಲ್ ನೋಡೋದ್ಕಿಂತ ಈ ಥರ ಇರೋದು ಬೆಸ್ಟು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಪೋರ್ಸ್ ಬಗ್ಗೆ ಟಿಪ್ಸ್ ಮಾಡ್ತೀನಿ, ಟೈಮೇ ಸಿಗ್ತಾ ಇಲ್ಲ, ಹಂಗಾಗಿ ಮಾಡೋಕ್ಕಾಗ್ತಿಲ್ಲ. ಈವನ್ ಬಟ್ಟೆಗಳು ಏನು ಸೇಲ್ ಮಾಡ್ತಾ ಇದ್ದೀನಿ ಅದು ಕೂಡ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಇವರಿಬ್ಬರ ಜೊತೆ ಬ್ಯುಸಿ ಆಗಿಬಿಡ್ತೀನಿ ಅವಾಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್.